ನಾನು ಭಾಷಣ ಮಾಡಬೇಕಾದಲ್ಲ ಈ ಬಿ ಆರ್ ಪಾಟೀಲ್ ಇದಾರಲ್ಲ, ನೀವು ಭಾಳ ಹೊತ್ತು ಮಾತಾಡಬೇಕು ಅಂತಾರೆ. ನನಗೆ ಭಾಳ ಹೊತ್ತು ಮಾತಾಡೋ ಅಭ್ಯಾಸ ಇಲ್ಲ, 2 ಮಾತು ಸಾಕಲ್ವೇ, ಮಾತು ಹಾಗೆ ಇರಬೇಕು. ಹೋದ ತಿಂಗಳು ಬಂದಿದ್ದೆ ಇಲ್ಲಿ ಈ ದಿನ ಪತ್ರಿಕೆಯ ಕಲ್ಯಾಣ ಕರ್ನಾಟಕಕ್ಕೆ. ಇವತ್ತು ಕರಾವಳಿಯಿಂದ ವಾರ್ತಾ ಭಾರತಿ ಬರ್ತಾ ಇದೆ, ಭಾಳ ಸಂತೋಷ. ಹೀಗೆ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರದ ಸವಲತ್ತುಗಳು ಬರಲಿ, ಅಭಿವೃದ್ಧಿ ನಡೀಲಿ ಅಂತ ಕೇಳ್ಕೊಳ್ತೀನಿ. ಭಾಳ ಸಂತೋಷದ ವಿಷಯ, ಎಲ್ರಿಗೂ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಕಾಣಿಸ್ತಾ ಇದೆ ಅನ್ನೋದು. ಇನ್ನು ವಾರ್ತಾ ಭಾರತಿ, ವರದರಾಜನ್ರವರು ಬಹಳ ಅನರ್ಗಳವಾಗಿ ಯಾಕೆ ಮಾಧ್ಯಮದ ಪ್ರಾಮುಖ್ಯತೆ ಇಲ್ಲಿದೆ ಅಂತ ಹೇಳ್ತಾ ಇದ್ರು. ಒಂದು ನಿಷ್ಪಕ್ಷಪಾತವಾದ ಒಂದು ಪತ್ರಿಕೆಯ ಅವಶ್ಯಕತೆ ಈ ಭಾರತ ದೇಶಕ್ಕೆ ಎಷ್ಟಿದೆ ಅಂತ. ಮತ್ತು ವಾರ್ತಾ ಭಾರತಿ ನಡೆದು ಬಂದ ದಾರಿಯ ಒಂದು ವಿಶೇಷ ವಿಡಿಯೋವನ್ನು ನೋಡ್ತಾ ಇದ್ದೆ ನಾನು. ರವೀಶ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ, ಜುಬೇರ್ ಅಂತ ಒಬ್ಬ ವ್ಯಕ್ತಿ, ಇವತ್ತೊಬ್ಬ ವರದರಾಜನ್ ಅಂತ ಒಬ್ಬ ವ್ಯಕ್ತಿ, ಯಾವಾಗ ಈ ದೇಶದಲ್ಲಿ ಬಹಳ ಮುಖ್ಯವಾದ ಮಾಧ್ಯಮದ ಬಲ ಗೊತ್ತಿದ್ದು 1-2 ದಶಕಗಳಿಂದ ಯಾವ ಸರ್ಕಾರಗಳು ಅದನ್ನು ಕೊಂಡ್ಕೊಳ್ತಿದೆಯೋ ಅದರ ವಿರುದ್ಧ ಹೋರಾಡ್ತಿರುವಂತಹ ಅದ್ಭುತವಾದ ಪತ್ರಿಕೆಯವರು ಇವರಲ್ಲ. ವರದರಾಜನವರು ಬಹಳ ಒಳ್ಳೆ ಮಾತು ಹೇಳಿದ್ರು. ನಾನು ವೈರ್ ಪತ್ರಿಕೆ ನಡೆಸ್ತಾ ಇದ್ದೀನಿ, ಆದರೆ ನಾನು ಯಾಕೆ ವಾರ್ತಾ ಭಾರತದ ಇನ್ನೊಂದು ಪತ್ರಿಕೆಗೆ ಸಪೋರ್ಟ್ ಮಾಡೋಕ್ಕೆ ಬರ್ತೀನಿ, ನಿಮ್ಗೇನು ಕಾಂಪಿಟೇಷನ್ ಇದೆಯಾ ಅಂತ. ಅವ್ರು ಭಾಳ ಒಳ್ಳೆ ಮಾತಾಡೋದು. ಇದು ಕಾಂಪಿಟೇಷನ್ ಅಲ್ಲ. ಯಾಕಂದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಕ್ಕೆ ಯಾರು ಬೇಕಾದ್ರೂ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬೋದು, ಸತ್ತು ಮೀನು ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೆ ಅಲ್ವಾ. ಆದರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು. ಆ ಥರದ ಜೀವ ಇರೋ ಮೀನುಗಳು ವಯರ್ ಇರ್ಬೋದು, ಜುಬೇರ್ ಇರ್ಬೋದು, ರವೀಶ್ ಕುಮಾರ್ ಇರ್ಬೋದು, ಈ ದಿನ ಇರ್ಬೋದು, ಇವತ್ತು ವಾರ್ತಾ ಭಾರತಿ ಇರ್ಬೋದು, ಅಥವಾ ನನ್ನಂಥವ್ರು ಇರ್ಬೋದು. ಬಹಳ ಮುಖ್ಯ ಇದು. ಯಾಕಂದರೆ ಹೇಳ್ತಾರೆ ಈ ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ನಲ್ಲಿರಬೇಕು ಅಂತ. ಬ್ಯಾಲೆನ್ಸ್ನಲ್ಲಿರಬೇಕಾದ್ರೆ ನಿಧಾನವಾದರೂ ಓಡಿಸ್ತಿರ್ಬೇಕು. ಅಂದರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು, ನಾವು ಬದುಕಿದ್ದೀವಿ ಅಂತ ಹೇಳ್ತಾ ಇರಬೇಕು. ಯಾಕೆಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ, ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವ್ರ ಬಲ. ನಾವು ಹೆದರ್ದಿದ್ರೆ ಅವ್ರು ಹೆದರ್ತಾರೆ. ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು, ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು, ಅಥವಾ ಪತ್ರಿಕೆಗಳಿರೋದನ್ನ ಕೊಂಡ್ಕೊಂಡು ಕೈ ತಿರುಚೋದು, ಕತ್ ಹಿಸ್ಕೋದು, ಸದ್ದುಗಳನ್ನು ಅಡಗಿಸೋದು, ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದು. ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ. ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು, ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ, ಇನ್ನೂ ಬೇಲ್ ಸಿಗ್ತಾ ಇಲ್ಲ, ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ, ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ. ಇಲ್ಲ, ಮನಸ್ಸಾಕ್ಷಿ. ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ಅಂದರೆ ನಾವು ಹೆದರ್ತಿದ್ವಿ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಅವ್ರ ಕೈಗಿಟ್ಟುಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ತಿದ್ರು. ಆದರೆ ಯಾರೇ ನಮ್ಮ ಮೇಲೆ ಅನ್ಯಾಯ ಎಸಗಿದ್ರು ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ. ಯಾಕಂದರೆ ಒಂದು ನಂಬಿಕೆ ಇತ್ತು, ಒಂದು ಹೋಪ್ ಇತ್ತು ಕೋರ್ಟ್ ಅಂದರೆ. ಇವತ್ತದಿಲ್ಲ. ಕೋರ್ಟ್ನಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ ನೀವು, ಯಾಕಂದರೆ ಅವರೇ ಬಂದು ಕೂತಿದ್ದಾರೆ. ಇದೆಲ್ಲದರ ಹಿಂದೆ ಒಂದು ತಿಳ್ಕೊಳ್ತಾ ಇದ್ರೆ ನೀವು BJPಯನ್ನು ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಜಗಳ ಆಡ್ತಾ ಇದ್ದೀರಿ. ಒಂದೇ ಒಂದು ಪಂಚತಂತ್ರದ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಭಾರತ ದೇಶ ಒಂದು ಕೊಳ ಆದರೆ ಇದನ್ನು ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ. ಅವನು ಕೊಳದ ಒಳಗಡೆ ಇದ್ದಾನೆ. ಕೊಳದ ಮೇಲೆ ಒಂದು ಕಮಲ ಅರಳಿದೆ, BJP. ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ನೀವು ಫೈಟ್ ಮಾಡಬೇಕಾಗೋದು ಈ ಕಮಲದ ಜೊತೆ ಅಲ್ಲ, ಅದರ ಬೇರಿನ ಶಕ್ತಿ ಆಳದಲ್ಲಿರೋ RSS ಜೊತೆ. ಯಾಕೆಂದರೆ ನಾನು ದೇವನೂರು ಮಹಾದೇವ್ ಜೊತೆ ಮಾತಾಡ್ತಾ ಇದ್ದೆ.
ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು, ಮುಸೋಲಿನಿ ಇರ್ಬೋದು, ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ದರು, ಜನ ಸೋಲಿಸ್ಬೋದಿತ್ತು. ಇಲ್ಲಿ RSS ರಾಜಕೀಯ ಪಕ್ಷ ಅಲ್ಲ. ನೀವು BJPನ ಸೋಲಿಸಿದ್ರೆ ಮುಗಿಯಲ್ಲ, ಬೇರು ಸಹಿತ ಕೀಳಬೇಕು. ದೊಣ್ಣೆ ಹಿಡ್ಕೊಂಡು 100 ವರ್ಷ ಓಡಾಡ್ತಾ ಇದ್ದಾರಲ್ಲ, ಅವರು ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ, ಅವ್ರದ್ದು ಇನ್ನೇನು ಆಗಿಲ್ಲ. ನಾವು ಯೋಚನೆ ಮಾಡಬೇಕು ಈ ಥರದ ಆತಂಕಗಳ ಬಗ್ಗೆ. ಎಷ್ಟು ವ್ಯಾಪಕ ಜನಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬಿಬಿಟ್ಟಿದ್ದಾರೆ ಅಂತ. ಮೊನ್ನೆ ನಮ್ಮ ನಿರ್ದಿಗಂತದ ನಾಟಕೋತ್ಸವದಲ್ಲಿ ಮಕ್ಕಳು ನಾಟಕ ಮಾಡ್ತಾ ಇದ್ರು. ವೈದೇಹಿಯವರ ಒಂದು ಕತೆ ಇಟ್ಟುಕೊಂಡು ಅವ್ರು ನಾಟಕ ಮಾಡಿದ್ರು. ಆ ಕಥೆನಲ್ಲಿ ಅಂದರೆ ಈ ಗೆದ್ದಲು ಹುಳ ಇದೆಯಲ್ಲ, ಗೆದ್ದಲು ಹುಳ, ಆ ಗೆದ್ದಲು ಹುಳುಗಳು ಇಲ್ಲಿ ತುಂಬ ಹುತ್ತದ ಹಬ್ಬ ಆಗುತ್ತೆ, ಮೇಲೆಲ್ಲ ಹಾಲಿನ ಮಳೆ ಬರೆದ್ಬಿಡುತ್ತೆ, ನಾವು ಹೆಂಗಾರು ಬದುಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೆದ್ದಲು ಹುಳುಗಳೆಲ್ಲ ಹೊರಗಡೆ ಬಂದುಬಿಡುತ್ತವೆ. ಹೊರಗಡೆ ಬಂದ ತಕ್ಷಣ ಊಟ ಸಿಗಲ್ಲ ಅದಕ್ಕೆ, ಯಾಕಂದರೆ ಮನುಷ್ಯ ಎಲ್ಲವನ್ನೂ ವಿಷಪೂರಿತ ಮಾಡಿಬಿಟ್ಟಿದ್ದಾನೆ. ಯಾವ ಹೊಲಕ್ಕೆ ಹೋದರೂ ವಿಷ ಇದೆ, ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಒಂದು ಸೀನಿಯರ್ ಗೆದ್ದಲು ಹುಳ ಹೇಳುತ್ತೆ, ನೋಡಿ ಮನುಷ್ಯ ವಿಷ ಹಾಕದೇ ಇರೋದು ಪುಸ್ತಕಗಳಿಗೆ ಮಾತ್ರ, ಜ್ಞಾನಕ್ಕೆ ಮಾತ್ರ, ಸತ್ಯಕ್ಕೆ ಮಾತ್ರ. ನೀವು ಹೋಗಿ ಆ ಪುಸ್ತಕ ತಿಂದು ಬದುಕೇಳಿ ಅಂತ. ಆ ಗೆದ್ದಲು ಹುಳುಗಳು ಹೋಗುತ್ತವೆ, ಒಂದು ಸಂಗ್ರಹಾಲಯಕ್ಕೆ ಹೋಗಿ ಪುಸ್ತಕ ತಿನ್ನೋಕ್ಕೆ ಶುರು ಮಾಡುತ್ತೆ. ಮತ್ತು ಒಂದು ಎಚ್ಚರಿಕೆ ಇರುತ್ತೆ, ನೀವು ಜಾಸ್ತಿ ತಿಂದರೆ ಆ ಪಾತ್ರೆಗಳಾಗ್ಬಿಡ್ತೀರಿ. ಅದರಲ್ಲಿ ರಾಮಾಯಣದೊಂದು ಕತೆ ಹೇಳಿದ್ರು. ಇವತ್ತು ಹಿಂದಿ ಹೇರಿಕೆ, ಈ ಮೋದಿ ಅಮಿತ್ ಶಾ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ, ಆ ಮಕ್ಕಳೊಂದು ಪಾತ್ರೆಗಳು ಮಾಡಿದ್ರು. ಆ ಗೆದ್ದಳುಗಳು ರಾಮಾಯಣ ಅಂತ ತಿಂದುಬಿಟ್ಟು ರಾಮ ಲಕ್ಷ್ಮಣ ಸೀತೆ ರಾವಣ ಶೂರ್ಪನಖಿ ಆಗ್ಬಿಡ್ತವೆ. ಸೊ ರಾಮ ಲಕ್ಷ್ಮಣ ಸೀತೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಸೌತ್ ಇಂಡಿಯಾಗೆ ಬರ್ತಾರೆ. ಹೊಟ್ಟೆ ಹಸಿತಾ ಇದೆ, ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇಲ್ಲೊಂದು ಕಾಡಿದೆ ಅಂತಾನೆ. ಅದು ಕಾಡಲ್ಲ ರೀ, ಅದು ರಾವಣನ ತೋಟ ಅಂತಾನೆ. ಅಲ್ಲಿ ಹಣ್ಣು ತಿನ್ನಕ್ಕೆ ಕತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾರೆ ಅವರು. ಶೂರ್ಪನಖಿ ಕೋಪ ಬರುತ್ತೆ. ರಾವಣ ಹೇಳಿದ್ರೆ, ಬಾಬಾ ಹಸ್ತು ಬಂದಿದ್ದಾರೆ ನಮ್ಮ ದೇಶಕ್ಕೆ, ನಮ್ಮ ಕಡೆಗೆ ತಿನ್ನಿ. ತಿಂದಾದ ಮೇಲೆ ಏನಪ್ಪ ನೀವು ಎಲ್ಲಿ? ನಾರ್ತು. ಹಾಂ ನಾವು ಸೌತು. ಏನು ವಿಷಯ? ಅಲ್ಲ ನೀವು ಬಿಲ್ ಕಟ್ಟಬೇಕಲ್ಲ. ಅಲ್ಲ ದುಡ್ಡಿಲ್ಲ. ಅಲ್ಲಪ್ಪ GST ಕಮ್ಮಿ ಮಾಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ. ಇಲ್ಲ ಸರ್. ಸೊ ನೀವು ಡಿಸ್ಕೌಂಟ್ ಕೊಟ್ಟರು ದುಡ್ಡಿಲ್ಲ ಅಂದಮೇಲೆ ನೀವು ಟೂರಿಸ್ಟ್ಗಳಲ್ಲ, ಬದುಕಕ್ಕೆ ಬಂದಿರೋರು. ಅದರದ್ದೊಂದು ಕೆಲಸ ಮಾಡಿ, ನೀವು ತಂದ ಹಣ್ಣುಗಳ ಬೀಜಗಳನ್ನು ಬಿತ್ತಿ ಮರ ಬೆಳೆಸ್ಬಿಟ್ಟು ಹೋಗಿ ಅಂತ. ನಾವು ದಕ್ಷಿಣ ಭಾರತದವ್ರು ಹಾಗೆ ಹೇಳಬೇಕಾಗಿದೆ ಇವತ್ತು. ಇವರ ಹಿಂದಿ ಹೇರಿಕೆ ಇರ್ಬೋದು, ಇವರ ಡಿಲಿಮಿಟೇಷನ್ ಇರ್ಬೋದು, ಇವರು ಎಲೆಕ್ಷನ್ಗಳನ್ನ ಹಿಡ್ಕೊಂಡು ಮಾಡೋದು. ಯಾಕಂದರೆ ಅವರು ನಿಧಾನವಾಗಿ ಇಲ್ಲಿ ಒಳಬರಬೇಕು. ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ. ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಬಿಡಿ, 3 ಪಕ್ಷಗಳ ಹಿಂದೆ ಇವರೇ ಇದ್ದಾರೆ. ಆದರೆ ನಾವು ಈ ಥರದ ವೇದಿಕೆಗಳೇನಿದೆ, ಇದರ ಮೂಲಕ ನಾವು ಮನಗಾಣಬೇಕಾಗಿರೋದು ರಾಕ್ಷಸ ಯಾರು, ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ವಾರ್ತಾಭಾರತಿ ಅಂತ ಪತ್ರಿಕೆಗಳು ಯಾವುದು, ಹೇಗೆ ವಿಷಯವನ್ನು ಹರಡೋದನ್ನು ನಿಲ್ಲಿಸಬೇಕು ನಾವು. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ. ಲಂಕೇಶ್ರು ಪತ್ರಿಕೆ ಆರಂಭಿಸಿದಾಗ ನಾನು ಅವ್ರ ಜೊತೆ ಇದ್ದೆ. ಅಂದರೆ ಆಗ ಆರಂಭಿಸಿದ್ರು, ನಾವು ತುಂಬ ಯೌವನದಲ್ಲಿ ಲಂಕೇಶ್ ಜೊತೆ ಕೂತಿರ್ತಿದ್ವಿ. ಅವ್ರದ್ದು ಮತ್ತು ತೇಜಸ್ವಿಯ ಪತ್ರ ವ್ಯವಹಾರನೇ ಚೆನ್ನಾಗಿರೋದು. ಅಂದರೆ ಪತ್ರಿಕೆ ನಡೆಸೋದು ಕಷ್ಟ ಆಗ್ತದೆ, ಒಂದು 150 ರೂಪಾಯಿ ಕೊಡ್ತೀನಿ, ಒಂದು ಅಂಕಣ ಬರೀ. ಆಗ ಮೇಷ್ಟ್ರು ಒಂದು ಮಾತು ಹೇಳಿದ್ರು, ಪತ್ರಿಕೆ ಹೇಗಿರಬೇಕು, ಒಬ್ಬ ಕಲಾವಿದ ಹೇಗಿರಬೇಕು, ಒಬ್ಬ ಪ್ರಜೆ ಹೇಗಿರಬೇಕು. ಪತ್ರಿಕೆ, ಮಾಧ್ಯಮ, ಕಲಾವಿದ, ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು. ಯಾವ ಸರ್ಕಾರದ ಕೃಪಕಟಾಕ್ಷಕ್ಕೆ, ಆಳುವ ಪಕ್ಷದ ಕೃಪಕಟಾಕ್ಷಕ್ಕಿಲ್ಲದೆ ಜನರ ದನಿಯಾಗಿ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಆಗ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ, ಹೆದರಿಕೆಯಿಂದ ಕೆಲಸ ಮಾಡ್ತಾರೆ. ವಾರ್ತಾ ಭಾರತಿಗೆ ಶುಭಾಶಯಗಳನ್ನ ಹೇಳ್ತಾ, ವಾರ್ತಾ ಭಾರತಿ ಮಾಡಬೇಕಾದ ಕೆಲಸ ಏನು ಅಂದರೆ, ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದವರು ಯಾರು ಅಂತ ಹೇಳಬೇಕು. ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ. ಗೆದ್ದವರು ಕೆಲಸ ಮಾಡಬೇಕಷ್ಟೇ ಅಲ್ವಾ? ನಮ್ಮ ಪ್ರತಿನಿಧಿಗಳವರು, ನಾವು ಗೆಲ್ಲಿಸೋದು. ಗೆದ್ದ ಮೇಲೆ ನಮ್ಮ ಟ್ಯಾಕ್ಸು ನಮ್ಮ ದೇಶ. ನೀವು ಕೆಲಸ ಮಾಡಬೇಕಷ್ಟೇ, ಸೇವೆ ಮಾಡೋದಕ್ಕೆ ಭಿಕ್ಷೆ ಕೊಡಕ್ಕೆ ಬಂದಿಲ್ಲ ನೀವು.
5 ವರ್ಷಕ್ಕೊಂದ್ಸಲ ಓಟ್ ಕೇಳಕ್ಕೆ ಬರೋರು ನೀವು, ನಾವಲ್ಲ. ನೀವು 5 ವರ್ಷಕ್ಕೊಂದ್ಸಲ, ನಾವು ನಿರಂತರ. ಇಲ್ಲಿ ನಮ್ಮ ದೇಶ ಇದು. ಇನ್ನು ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು, ರಾಜಕಾರಣಿಗಳು ಕೆಲಸ ಮಾಡಬೇಕು. ಚೇಂಜ್ ಮಾಡಬೇಡಿ. ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ಜನರು ಕೆಲಸ ಮಾಡ್ತಾರೆ ಅಂತ. ಈ ಧ್ವನಿಯನ್ನು, ಈ ಆಶಯವನ್ನು, ಈ ಸತ್ಯವನ್ನು ವಾರ್ತಾಭಾರತಿ ಮೇಲೆ ನಂಬಿಕೆ ಇದೆ ನನಗೆ. ಅದು ಎತ್ತಿ ಹಿಡೀಲಿ. ಮತ್ತು ವಾರ್ತಾಭಾರತಿ ಇನ್ನೊಂದು ದೊಡ್ಡ ಜವಾಬ್ದಾರಿ, ನಾನು ಈ ದಿನ ಆ ಪತ್ರಿಕೆಗೆ ಬಂದಾಗಲೂ ಹೇಳಿದೆ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹುಬ್ಬಳ್ಳಿ ಕರ್ನಾಟಕದ ಒಂದು ಭಾಗ ಅಂತ ಅನಿಸಿಲ್ಲ. ಬೆಂಗಳೂರು ಕೇಂದ್ರಿತ, ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ದೇಶ. ಉತ್ತರ ಕರ್ನಾಟಕವು ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕದ ಒಂದು ಭಾಗ. ಬಹಳಷ್ಟು ಒತ್ತಡಗಳಿವೆ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ. ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದಷ್ಟೇ ಅಲ್ಲ, ನಮ್ಮ ವಾರ್ತಾಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನು, ಕೇಂದ್ರ ಸರ್ಕಾರಗಳನ್ನು ಗಳಿಂದ ಕೆಲಸ ಮಾಡಿಸುವ ಒಂದು ದೊಡ್ಡ ಶಕ್ತಿ ಆಗಲಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. 23ನೇ ಗುಲ್ಬರ್ಗ ಯೂನಿವರ್ಸಿಟಿ ಇದೆ, 3000 ಜನ ಯಂಗ್ಸ್ಟರ್ಸ್ ಕಾಯ್ತಾ ಇದ್ದಾರೆ. ನಾನು ಅವ್ರಿಗೂ ಒಂದು ಹಲೋ ಹೇಳಿ ಬಂದ್ಬಿಡ್ತೀನಿ. ಓಕೆನಾ? ಒಳ್ಳೆಯದಾಗಲಿ ಎಲ್ರಿಗೂ.